Hello students, welcome to the class. This is my second video class. Myself, I am Sahana, economics lecturer in Alpha Pre-University College, Nagar. In the previous class, we learned about what do you mean by economics and what is microeconomics and what is macroeconomics, and also we learned about what is the difference between microeconomics and macroeconomics. In the today class, we discuss about very important topic, that is central problems of the economy. It is very important question in 4 marks. As we know that human wants are unlimited, but resources are limited and resources are alternative uses. You know students, human wants are unlimited. Human wants ಯಾವಾಗಲೂ ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ನಮ್ಮ ವಾಂಟ್ಸ್ ಯಾವಾಗಲೂ ಕೂಡ ಲಿಮಿಟೆಡ್ ಇರಲ್ಲ. ನಮ್ಮ ವಾಂಟ್ಸ್ ಏನು ಬೇಕು, ನಿನ್ಗೆ ಏನು ಬೇಕಂತ ಯಾವ್ದಾದ್ರು ಒಬ್ಬ ಹ್ಯೂಮನ್ ಬೀಯಿಂಗ್ನ ಕೇಳಿದ್ರೆ ಅವನು ಫುಲ್ ತುಂಬ ಬೇಕಂತ ಹೇಳ್ತಾನೆ. ಅವ್ನ ವಾಂಟ್ಸ್ ಯಾವಾಗಲೂ ಇನ್ಕ್ರೀಸಿಂಗ್ ಆರ್ಡರ್ ಇರುತ್ತೆ ಹೊರತು ನಾಟ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್. ಓಕೆ, ನಿಮ್ಮ ವಾಂಟ್ ಏನು ಬೇಕಂತ ಕೇಳಿದ್ರೆ ಫಸ್ಟ್ ಹೇಳ್ತಾನೆ ಒಂದು ಒಳ್ಳೆ ಫುಡ್ನ ಕನ್ಸ್ಯೂಮ್ ಮಾಡಬೇಕಂತೇಳಿ. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ ನೆಕ್ಸ್ಟ್ ಏನು ಬೇಕಂತ ಕೇಳಿದ್ರೆ ಒಂದು ಬೈಕ್ ಬೇಕಂತ ಹೇಳ್ತಾನೆ. ನೆಕ್ಸ್ಟ್ ಒಂದು ಕಾರ್ ಬೇಕಂತ ಹೇಳ್ತಾನೆ. ನೆಕ್ಸ್ಟ್ ಒಂದು ಬಿಗ್ ಹೌಸ್ ಅಂತ ಹೇಳ್ತಾನೆ. ಸೊ ಒಂದು ವಾಂಟ್ನ ಸ್ಯಾಟಿಸ್ಫೈ ಮಾಡಿದ್ರೆ ಅನದರ್ ವಾಂಟ್ಸ್ ಏನಾಗುತ್ತೆ, ಅರೈಸ್ ಆಗ್ತಾ ಹೋಗ್ತಿರುತ್ತೆ. ಸೊ ಹ್ಯೂಮನ್ ವಾಂಟ್ಸ್ ಆರ್ ಇನ್ನಂಬರಬಲ್ಸ್. ಐ ಮೀನ್ ಇಟ್ ಈಸ್ ಕೌಂಟ್ಲೆಸ್. ಕೌಂಟೇ ಮಾಡೋಕ್ಕಾಗಲ್ಲ, ಕೌಂಟ್ಲೆಸ್ ಆಗಿರುತ್ತೆ. ಕಂಟಿನ್ಯೂಸ್ ಆಗಿ ಏನಾಗ್ತಿರುತ್ತೆ, ಇನ್ಕ್ರೀಸಿಂಗ್ ಆರ್ಡರ್ ಇರುತ್ತೆ. ಸೊ ಹ್ಯೂಮನ್ ವಾಂಟ್ಸ್ ಯಾವತ್ತೂ ಕೂಡ ಲಿಮಿಟೆಡ್ ಇರಲ್ಲ. ಸೊ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಬಟ್ ರಿಸೋರ್ಸಸ್ ಆರ್ ವೆರಿ ಲಿಮಿಟೆಡ್. ಈ ಎಲ್ಲ ವಾಂಟ್ಸ್ನು ಫುಲ್ಫಿಲ್ ಮಾಡೋಕ್ಕೆ ಬೇಕಾಗಿರೋ ರಿಸೋರ್ಸಸ್ ಆರ್ ವೆರಿ ಲಿಮಿಟೆಡ್ ಆಗಿರುತ್ತೆ. ಓಕೆ, ಈ ಫುಡ್ನ ಕನ್ಸಂಪ್ಷನ್ ಮಾಡಬೇಕಂದ್ರೆ, ಬೈಕ್ ಬೇಕಂದರೆ, ಕಾರ್ ಬೇಕಂದರೆ, ಒಂದು ಬಿಗ್ ಹೌಸ್ ಬೇಕಂದರೆ, ಇದೆಲ್ಲ ವಾಂಟ್ಸ್ನ ಫುಲ್ಫಿಲ್ ಮಾಡೋಕ್ಕೆ ನಮ್ಗೆ ಏನು ಬೇಕು, ರಿಸೋರ್ಸಸ್. ಇನ್ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಮನಿ ಬೇಕು. ಸೊ ಮನಿ ಏನಾಗಿರುತ್ತೆ, ಇಲ್ಲಿ ಲಿಮಿಟೆಡ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ರಿಸೋರ್ಸಸ್ ಆರ್ ಆಲ್ಟರ್ನೇಟಿವ್ ಯೂಸಸ್. ನಮ್ಮ ವಾಂಟ್ಸ್ನ ಫುಲ್ಫಿಲ್ ಮಾಡೋಕ್ಕೆ ಬೇಕಾಗಿರೋ ರಿಸೋರ್ಸಸ್ ಏನಾಗಿರುತ್ತೆ, ಆಲ್ಟರ್ನೇಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೋದು. ಓಕೆ, ಮನಿಯಿಂದ ನಾವು ಒಂದು ಫುಡ್ನು ಕನ್ಸ್ಯೂಮ್ ಮಾಡ್ಬೋದು, ಬೈಕು ಪರ್ಚೇಸ್ ಮಾಡ್ಬೋದು, ಕಾರು ಪರ್ಚೇಸ್ ಮಾಡ್ಬೋದು, ಬಿಗ್ ಹೌಸ್ನು ಪರ್ಚೇಸ್ ಮಾಡ್ಬೋದು. ಸೊ ಇರೋ ರಿಸೋರ್ಸಸ್ಸೇ ಲಿಮಿಟೆಡು, ವಾಂಟ್ಸ್ ಎಲ್ಲ ಅನ್ಲಿಮಿಟೆಡ್ ಆಗಿದೆ. ಇರೋ ರಿಸೋರ್ಸಸ್ಸು ಆಲ್ಟರ್ನೇಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೋದು. ಒಂದಿಲ್ಲ ಅಂದರೆ ಇನ್ನೊಂದಕ್ಕೆ ಯೂಸ್ ಮಾಡ್ಕೋಬೋದು, ಇನ್ನೊಂದಿಲ್ಲ ಅಂದರೆ ಇನ್ನೊಂದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಇದ್ದಾಗ ಒಂದು ಬಿಗ್ ಪ್ರಾಬ್ಲಮ್ ಅರೈಸ್ ಆಗುತ್ತೆ, ಯಾವುದನ್ನು ಚಾಯ್ಸ್ ಮಾಡೋದಂತ. ದಟ್ ಕ್ವಶನ್ ಈಸ್ ನೋನ್ ಆಸ್ ದ ಪ್ರಾಬ್ಲಮ್ ಆಫ್ central problems of the economy. It is also known as the economic problem. So economic problem means human wants are unlimited, resources are very limited, and resources are alternative uses. So the problem of choice arises, which is known as the economic problem. It is also known as central problems of the economy. ಹ್ಯೂಮನ್ ವಾಂಟ್ಸ್ ಅನ್ಲಿಮಿಟೆಡ್ ಆಗಿದ್ದು, ರಿಸೋರ್ಸಸ್ ಲಿಮಿಟೆಡ್ ಆಗಿದ್ದು, ರಿಸೋರ್ಸಸ್ ಆಲ್ಟರ್ನೇಟಿವ್ ಯುಟಿಲೈಸ್ ಆಗಿದ್ದು, ಯಾವ ವಾಂಟ್ಸ್ನ ಫಸ್ಟು ಚೂಸ್ ಮಾಡ್ಕೋಬೇಕು ಅಂತೇಳಿ ಚಾಯ್ಸ್ ಮಾಡೋದಕ್ಕೆ ಒಂದು ಬಿಗ್ ಕ್ವಶನ್ ಅರೈಸ್ ಆಗುತ್ತಲ್ಲ, ಆ ಕ್ವಶನ್ನೇ ಆ ಪ್ರಾಬ್ಲಮ್ ಇದೆಯಲ್ಲ, ಆ ಪ್ರಾಬ್ಲಮ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ದ ಎಕಾನಮಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಎಕನಾಮಿಕ್ ಪ್ರಾಬ್ಲಮ್. ವೆರಿ ಇಂಪಾರ್ಟೆಂಟ್ ಇನ್ 1 marks. ಸೊ ನೆಕ್ಸ್ಟ್, there are mainly 3 types of central problems of the economy. Okay, types of central problems of the economy. There are 3 types of central problems of the economy. The first one is what to produce. Second one is how to produce. And third one is for whom to produce. Okay, there are 3 types of central problems of the economy: what to produce, how to produce, and for whom to produce. Let me first discuss about what to produce. You know students, I am already told that human wants are unlimited, but resources are very limited, and resources are alternative uses. It means economy cannot produce all goods and services at present. Some goods and services are produced at present, and some goods and services are postponed in future.
So take this decision is known as the problem of what to produce. So problem of what to produce ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳಿದ್ರೆ, ಆಲ್ರೆಡಿ ಹೇಳ್ದಂಗೆ ಹ್ಯೂಮನ್ ವಾಂಟ್ಸ್ ಏನಾಗಿದೆ, ಅನ್ಲಿಮಿಟೆಡ್ ವಾಂಟ್ಸ್ ಇದೆ. ಬಟ್ ಈ ಎಲ್ಲ ವಾಂಟ್ಸ್ನ ಫುಲ್ಫಿಲ್ ಮಾಡೋಕ್ಕೆ ಬೇಕಾಗಿರೋ ರಿಸೋರ್ಸಸ್ ಆರ್ ವೆರಿ ವೆರಿ ಲಿಮಿಟೆಡ್ ಆ್ಯಂಡ್ ರಿಸೋರ್ಸಸ್ಸು ಆಲ್ಟರ್ನೇಟಿವ್ ಯೂಸ್ ಇದೆ. ಸೊ ಹಾಗಂದರೆ ಏನಂತ ಹೇಳಿದ್ರೆ, ಎಕಾನಮಿನಲ್ಲಿ ಎಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನು ಕೂಡ ಅಟ್ ಪ್ರೆಸೆಂಟ್ ಪ್ರೊಡಕ್ಷನ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಯಾಕಾಗಲ್ಲ? ಬಿಕಾಸ್ ರಿಸೋರ್ಸಸ್ ಆರ್ ವೆರಿ ವೆರಿ ಲಿಮಿಟೆಡ್. ಸೊ ಸಮ್ ಗೂಡ್ಸ್ ಆರ್ ಟು ಬಿ ಪ್ರೊಡ್ಯೂಸ್ಡ್ ಅಟ್ ಪ್ರೆಸೆಂಟ್, ಸಮ್ ಗೂಡ್ಸ್ನ ಅಟ್ ಪ್ರೆಸೆಂಟ್ ಪ್ರೊಡಕ್ಷನ್ ಮಾಡಿ, ಸಮ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಪೋಸ್ಟ್ಪೋನ್ ಇನ್ ಫ್ಯೂಚರಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ. ಸೊ ಯಾವ ಗೂಡ್ಸ್ನ ಅಟ್ ಪ್ರೆಸೆಂಟ್ ಪ್ರೊಡಕ್ಷನ್ ಮಾಡಬೇಕು, ಯಾವ ಗೂಡ್ಸ್ನ ಫ್ಯೂಚರ್ಗೆ ಪೋಸ್ಟ್ಪೋನ್ ಮಾಡ್ಕೋಬೇಕು ಅಂತೇಳಿ ಒಂದು ಬಿಗ್ ಪ್ರಾಬ್ಲಮ್ ಅರೈಸ್ ಆಗುತ್ತಲ್ಲ, ಡಿಸಿಷನ್ನ ತೊಗೋಬೇಕಲ್ಲ, ಆ ಡಿಸಿಷನ್ ತಗೊಳ್ಳೋದನ್ನೇನು ಹೇಳ್ತೀವಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಫ್ ವಾಟ್ ಟು ಪ್ರೊಡ್ಯೂಸ್ ಅಂತೇಳಿ ಕರಿತೀವಿ. ಯಾವ ಗೂಡ್ಸ್ನ ಪ್ರೊಡಕ್ಷನ್ ಮಾಡಬೇಕು, ಯಾವ ಗೂಡ್ಸ್ನ ಪ್ರೊಡಕ್ಷನ್ ಮಾಡಬಾರ್ದು ಅಂತೇಳಿ ಒಂದು ಕ್ವಶನ್ ಅರೈಸ್ ಆಗೋದನ್ನೇ ಪ್ರಾಬ್ಲಮ್ ಆಫ್ ವಾಟ್ ಟು ಪ್ರೊಡ್ಯೂಸ್. You know, the problem of what to produce as explaining in two aspects. The first one is types of goods and the second one is quantity of goods. Two aspects. The first one is types of goods. There are mainly two types of goods. The first one is consumer goods, second one capital goods. So there are two types of goods. First one consumer goods, second one capital goods. Consumer goods, for examples, food, clothes, drinking water, mobile phone, etc. Capital goods, for examples, machines, tools, equipments, etc. Okay. So problem of what to produce na two aspects ಅಲ್ಲಿ ನೋಡ್ತೀವಿ. ಫಸ್ಟ್ ಒಂದು ಟೈಪ್ಸ್ ಆಫ್ ಗೂಡ್ಸು, ಸೆಕೆಂಡ್ ಒಂದು ಕ್ವಾಂಟಿಟಿ ಆಫ್ ಗೂಡ್ಸ್. ಇನ್ ಟೈಪ್ಸ್ ಆಫ್ ಗೂಡ್ಸ್ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಆಫ್ ಗೂಡ್ಸ್. ಫಸ್ಟ್ ಒಂದು ಕನ್ಸ್ಯೂಮರ್ ಗೂಡ್ಸ್, ಸೆಕೆಂಡ್ ಒಂದು ಕ್ಯಾಪಿಟಲ್ ಗೂಡ್ಸ್. ಕನ್ಸ್ಯೂಮರ್ ಗೂಡ್ಸ್ ಅಂದರೆ ಯಾವ್ಯಾವ ಬರುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಫುಡ್, ಕ್ಲಾತ್ಸ್, ಡ್ರಿಂಕಿಂಗ್ ವಾಟರು, ಫೋನ್, ಇದೆಲ್ಲ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಗೂಡ್ಸ್. ಕ್ಯಾಪಿಟಲ್ ಗೂಡ್ಸ್ ಅಂದರೆ ಮೆಷಿನ್ಸ್, ಟೂಲ್ಸ್, ಎಕ್ವಿಪ್ಮೆಂಟ್ಸ್ ಎಕ್ಸೆಟ್ರಾ. ಇಂಥ ಗೂಡ್ಸ್ನೆಲ್ಲ ಯಾವ ಗೂಡ್ಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳ್ತೀವಿ. ಕನ್ಸ್ಯೂಮರ್ ಗೂಡ್ಸಲ್ಲಿ ಫುಡ್ಡು ಮತ್ತು ಡ್ರಿಂಕಿಂಗ್ ವಾಟರ್, ಮೊಬೈಲ್ ಫೋನ್ ಎಕ್ಸೆಟ್ರಾ, ದೀಸ್ ಗೂಡ್ಸ್ ಆರ್ ಟು ಬಿ ಕಾಲ್ಡ್ ಕನ್ಸ್ಯೂಮರ್ ಗೂಡ್ಸ್. ಕ್ಯಾಪಿಟಲ್ ಗೂಡ್ಸಲ್ಲಿ ಮೆಷಿನ್, ಟೂಲ್ಸ್, ಎಕ್ವಿಪ್ಮೆಂಟ್ಸ್ ಇದನ್ನೆಲ್ಲ ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳ್ತೀವಿ. ಸೊ ನಾವು ದ ಎಕಾನಮಿ ಡಿಸೈಡ್ ಮಾಡಬೇಕಿರುತ್ತೆ, ಕನ್ಸ್ಯೂಮರ್ ಗೂಡ್ಸ್ನ ಪ್ರೊಡಕ್ಷನ್ ಮಾಡೋದ, ಕ್ಯಾಪಿಟಲ್ ಗೂಡ್ಸ್ನ ಪ್ರೊಡಕ್ಷನ್ ಮಾಡ್ಬೋದಂತ. ವಾಟ್ ಟು ಪ್ರೊಡ್ಯೂಸ್, ಏನು ಪ್ರೊಡಕ್ಷನ್ ಮಾಡಬೇಕಂದ್ರೆ ಯಾವ ಟೈಪ್ಸ್ ಆಫ್ ಗೂಡ್ಸ್ನ ಪ್ರೊಡಕ್ಷನ್ ಮಾಡಬೇಕಂತ ಹೇಳಿದ್ರೆ ಕನ್ಸ್ಯೂಮರ್ ಗೂಡ್ಸ್ನ ಪ್ರೊಡಕ್ಷನ್ ಮಾಡೋದ ಆರ್ ಕ್ಯಾಪಿಟಲ್ ಗೂಡ್ಸ್ನ ಪ್ರೊಡಕ್ಷನ್ ಮಾಡಬೇಕಾ ಅಂತೇಳಿ ಅದು ಕೂಡ ಒಂದು ಬಿಗ್ ಕ್ವಶನ್ ಅರೈಸ್ ಆಗುತ್ತೆ. ದಟ್ ಕ್ವಶನ್ ಈಸ್ ನೋನ್ ಆಸ್ ದ ಪ್ರಾಬ್ಲಮ್ ಆಫ್ ವಾಟ್ ಟು ಪ್ರೊಡ್ಯೂಸ್. ನೆಕ್ಸ್ಟ್ ಸೆಕೆಂಡ್ ಆಸ್ಪೆಕ್ಟ್ ಈಸ್ ಕ್ವಾಂಟಿಟಿ ಆಫ್ ಗೂಡ್ಸ್. Quantity of goods. First we decide what to produce, then we also decide how much these goods and services are to be produced. ಫಸ್ಟ್ ನಾವು ಏನನ್ನು ಪ್ರೊಡಕ್ಷನ್ ಮಾಡಬೇಕಂತೇಳಿ ಡಿಸೈಡ್ ಮಾಡಿದ್ಮೇಲೆ ಹೌ ಮಚ್, ಎಷ್ಟನ್ನು ಪ್ರೊಡಕ್ಷನ್ ಮಾಡಬೇಕಂತ, ಎಷ್ಟು ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಇಟ್ ಈಸ್ ಡಿಪೆಂಡ್ಸ್ ಆನ್ ದ ಕಂಟ್ರೀಸ್ ಎಕನಾಮಿಕ್ ಸಿಸ್ಟಮ್. ಒಂದು ಕಂಟ್ರಿದು ಎಕನಾಮಿಕ್ ಸಿಸ್ಟಮ್ ಯಾವ ಥರ ಇದೆ ಆ ಬೇಸ್ ಮೇಲೆ ಯಾವ ಲೆವೆಲಲ್ಲಿ ಕ್ವಾಂಟಿಟಿನಲ್ಲಿ ಪ್ರೊಡಕ್ಷನ್ ಮಾಡಬೇಕಂತೇಳಿ ಡಿಸೈಡ್ ಮಾಡ್ತೀವಿ. ಸೊ ಪ್ರಾಬ್ಲಮ್ ಆಫ್ ವಾಟ್ ಟು ಪ್ರೊಡ್ಯೂಸಲ್ಲಿ ಟೂ ಆಸ್ಪೆಕ್ಟ್ಸ್, ಟೈಪ್ಸ್ ಆಫ್ ಗೂಡ್ಸಲ್ಲಿ ಕನ್ಸ್ಯೂಮರ್ ಗೂಡ್ಸ್ನ ಪ್ರೊಡಕ್ಷನ್ ಮಾಡಬೇಕಾ, ಕ್ಯಾಪಿಟಲ್ ಗೂಡ್ಸ್ನ ಪ್ರೊಡಕ್ಷನ್ ಮಾಡಬೇಕಾ ಅಂತೇಳಿ ಒಂದು ಬಿಗ್ ಕ್ವಶನ್ ಅರೈಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಹೌ ಮಚ್ ದೀಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಟು ಬಿ ಪ್ರೊಡ್ಯೂಸ್, ಇಟ್ ಡಿಪೆಂಡ್ಸ್ ಆನ್ ದ ಕಂಟ್ರೀಸ್ ಎಕನಾಮಿಕ್ ಸಿಸ್ಟಮ್. ಓಕೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದಿಸ್ ಈಸ್ ದ ಪ್ರಾಬ್ಲಮ್ ಆಫ್ ವಾಟ್ ಟು ಪ್ರೊಡ್ಯೂಸ್. ನೆಕ್ಸ್ಟ್ second central problem of the economy is how to produce. You know student, this is the second central problem of the economy.
First we decide what to produce, then we also decide how these goods and services are to be produced. ಫಸ್ಟು ಎಕಾನಮಿನಲ್ಲಿ ಫಸ್ಟ್ ಪ್ರಾಬ್ಲಮ್ ಯಾವ್ದು ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಏನು ಪ್ರೊಡಕ್ಷನ್ ಮಾಡಬೇಕಂತ ಕ್ರಿಯೇಟ್ ಆಗುತ್ತೆ. ದೆನ್ ವಿ ಆಲ್ಸೋ ಡಿಸೈಡ್ ಟು ಹೌ ದೀಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆರ್ ಟು ಬಿ ಪ್ರೊಡ್ಯೂಸ್. ಯಾವ ಥರ ಪ್ರೊಡಕ್ಷನ್ನ ಮಾಡಬೇಕಂತೇಳಿ ಪ್ರೊಡಕ್ಷನ್ನ ಮಾಡಬೇಕಂತ ಹೇಳಿದ್ರೆ ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಆಫ್ ಟೆಕ್ನಾಲಜಿ. ಓಕೆ, ಹೇಗೆ ಪ್ರೊಡಕ್ಷನ್ ಮಾಡಬೇಕಂತ ಹೇಳ್ಬೇಕಾದ್ರೆ ಯಾವ ಥರ ಪ್ರೊಡಕ್ಷನ್ ಮಾಡಬೇಕು, ಹೇಗೆ ಪ್ರೊಡಕ್ಷನ್ ಮಾಡಬೇಕಂತ ಹೇಳ್ಬೇಕಾದ್ರೆ ದೇರ್ ಆರ್ 2 ಟೈಪ್ಸ್ ಆಫ್ ಟೆಕ್ನಾಲಜೀಸ್ ಇದೆ. ದ ಫಸ್ಟ್ ಒನ್ ಈಸ್ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ. And second one is capital intensive technology. So there are 2 types of technology. First one labor intensive technology, second one capital intensive technology. First we discuss about what is labor intensive technology. In the labor intensive technology we use more labor and less capital. So in the labor intensive technology we use more labor and less capital. Okay, ಈಗ ಪ್ರೊಡಕ್ಷನ್ ಮಾಡೋದಕ್ಕೆ 2 ಟೈಪ್ಸ್ ಆಫ್ ಟೆಕ್ನಾಲಜಿಲಿ ಒಂದು ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತ ಹೇಳಿದೆ. ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಜಾಸ್ತಿ ಲೇಬರ್ಸ್ನ ಯೂಸ್ ಮಾಡಿಕೊಂಡು ಲೆಸ್ ಕ್ಯಾಪಿಟಲ್ನ ಯೂಸ್ ಮಾಡ್ಕೋತೀವಿ. ಲೇಬರ್ಸ್ ಅಂದರೆ ಜಾಸ್ತಿ ಹ್ಯೂಮನ್ ಬೀಯಿಂಗ್ನ ಪ್ರೊಡಕ್ಷನ್ ಪರ್ಪಸ್ಗೆ ಜಾಸ್ತಿ ಲೇಬರ್ಸ್ನ ಯೂಸ್ ಮಾಡಿಕೊಂಡು ಮೆಷಿನ್ಸ್, ಟೂಲ್ಸ್, ಎಕ್ವಿಪ್ಮೆಂಟ್ಸ್ ಎಲ್ಲ ಕಡಿಮೆ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ನ ಪರ್ಪಸಲ್ಲಿ ಯೂಸ್ ಮಾಡಿಕೊಂಡ್ರೆ ಇಸ್ ಕಾಲ್ಡ್ ದ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ. ಸೊ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ವಿ ಯೂಸ್ ಮೋರ್ ಲೇಬರ್ಸ್ ಆ್ಯಂಡ್ ಲೆಸ್ ಕ್ಯಾಪಿಟಲ್. In capital intensive technology means we use more capital and less labor. Okay, capital intensive technology we use more capital ಅಂದರೆ ಮೆಷಿನ್ಸ್, ಟೂಲ್ಸ್, ಎಕ್ವಿಪ್ಮೆಂಟ್ಸ್ ಎಲ್ಲ ಪ್ರೊಡಕ್ಷನ್ ಪರ್ಪಸಲ್ಲಿ ಜಾಸ್ತಿ ಯೂಸ್ ಮಾಡಿಕೊಂಡು ಲೆಸ್ ಲೇಬರ್ಸ್ ಅಂದರೆ ಹ್ಯೂಮನ್ ಬೀಯಿಂಗ್ನ ಕಡಿಮೆ ಯೂಸ್ ಮಾಡಿಕೊಂಡ್ರೆ ಇಟ್ ಈಸ್ ಕಾಲ್ಡ್ ದ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಟೆಕ್ನಾಲಜಿ. ಫಸ್ಟ್ ಒನ್ ಈಸ್ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ. ಇನ್ ದ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ವಿ ಯೂಸ್ ಮೋರ್ ಲೇಬರ್ಸ್ ಆ್ಯಂಡ್ ಲೆಸ್ ಕ್ಯಾಪಿಟಲ್. ಲೆಸ್ ಕ್ಯಾಪಿಟಲ್ ಮೀನ್ಸ್ ಲೆಸ್ machine, tools, equipments, etc. In second one, capital intensive technology means in this technology we use more capital and less labor. More capital means we use more machines, tools, equipments, etc. and ಕಡಿಮೆ ಆಗಿ ಲೇಬರ್ಸ್ನ ಅಂದರೆ ಹ್ಯೂಮನ್ ಬೀಯಿಂಗ್ಸ್ನ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ನ ಕಂಟಿನ್ಯೂ ಮಾಡೋದು ಅಂತೇಳಿ. Now the economy has to decide which technology is to be used. Labor intensive technology will create more employment opportunity. In capital intensive technology we use more machines, tools, equipments. ಪ್ರೊಡಕ್ಷನ್ ಪರ್ಪಸಲ್ಲಿ ನಾವು ಏನಾದರೂ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿನ ಸೆಲೆಕ್ಟ್ ಮಾಡಿಕೊಂಡ್ರೆ ವಿ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಕ್ರಿಯೇಟ್ ಆಗುತ್ತೆ. ಬಿಕಾಸ್ ವಿ ಯೂಸ್ ಮೋರ್ ಲೇಬರ್ಸ್ನ ಯೂಸ್ ಮಾಡೋದ್ರಿಂದಾಗಿ ತುಂಬ ಜನಕ್ಕೆ ಏನಾಗುತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕೊಟ್ಟಂಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಶುಗರ್ ಪ್ರೊಡಕ್ಷನ್ ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ಓಕೆ, ಶುಗರ್ ಪ್ರೊಡಕ್ಷನ್ ಮಾಡ್ಬೇಕಂದಿರ್ತೀವಿ. ಶುಗರ್ ಪ್ರೊಡಕ್ಷನ್ಗೆ ವಾಟ್ ಇಸ್ ದ ರಾ ಮೆಟೀರಿಯಲ್? ಮೇನ್ ರಾ ಮೆಟೀರಿಯಲ್ ಶುಗರ್ ಕೇನ್. ಓಕೆ, ಮೇನ್ ರಾ ಮೆಟೀರಿಯಲ್ ಯಾವುದು? ಶುಗರ್ ಕೇನ್. ಸೊ ಶುಗರ್ ಪ್ರೊಡಕ್ಷನ್ ಮಾಡಬೇಕಂತ ಅಂದ್ಕೊಂಡಿರ್ತೀವಿ. ಶುಗರ್ ಕೇನ್ ಮೇನ್ ರಾ ಮೆಟೀರಿಯಲ್ಸು. ಈ ಶುಗರ್ ಪ್ರೊಡಕ್ಷನ್ಗೆ ನಾವೇನಾದ್ರು ಜಾಸ್ತಿ ಲೇಬರ್ಸ್ನ ಯೂಸ್ ಮಾಡಿಕೊಂಡ್ರೆ ಇಲ್ಲಿನ ಶುಗರ್ ಇಂಡಸ್ಟ್ರೀಸ್ಲಿ ಜಾಸ್ತಿ ಜನಕ್ಕೆ ಏನಾಗುತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕೊಟ್ಟಂಗೆ ಆಗುತ್ತೆ. ಆವಾಗ ಜಾಸ್ತಿ ಜನಕ್ಕೆ ಎಂಪ್ಲಾಯ್ಮೆಂಟ್ಸು ಸಿಗುತ್ತೆ. ಅದೇ ನಾವೇನಾದ್ರು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡ್ರೆ ಜಾಸ್ತಿ ಮೋರ್ ಮೆಷಿನ್ಸು, ಟೂಲ್ಸು, ಎಕ್ವಿಪ್ಮೆಂಟ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ಕೋತೀವಿ. ಲೇಬರ್ಸ್ ನೆಸೆಸಿಟಿ ಇರಲ್ಲ. ಆಗೇನಾಗುತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಕಡಿಮೆ ಆಗುತ್ತೆ. ಆಗೇನು ಮಾಡಬೇಕು? ಎಕಾನಮಿ ವಿಚ್ ಟೆಕ್ನಾಲಜಿ ಈಸ್ ಟು ಬಿ ಯೂಸ್ಡ್ ಅಂತೇಳಿ ಡಿಸೈಡ್ ಮಾಡಬೇಕು. ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿನ ಯೂಸ್ ಮಾಡಬೇಕಾ, ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿನ ಯೂಸ್ ಮಾಡಬೇಕಂತೇಳಿ ಎಕಾನಮಿ ಚಾಯ್ಸ್ ಮಾಡಬೇಕು. ಯಾವ ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕಂತೇಳಿ. ಲೇಬರಲ್ಲಿ ಜಾಸ್ತಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಾ, ಇಲ್ಲ ಅಂತ ಹೇಳಿದ್ರೆ ಕ್ಯಾಪಿಟಲ್ನ ಯೂಸ್ ಮಾಡಿಕೊಂಡು ಒಳ್ಳೆ ಕ್ವಾಂಟಿಟಿ ಇರೋಂಥ, ಕ್ವಾಲಿಟಿ ಇರೋಂಥ ಪ್ರಾಡಕ್ಟ್, ಮೆಷಿನ್ಸ್, ಟೂಲ್ಸ್ನ ಪ್ರೊಡಕ್ಷನ್ ಪರ್ಪಸ್ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡಬೇಕಂತೇಳಿ ಎಕಾನಮಿಗೆ, ಗೌರ್ಮೆಂಟ್ಗೆ
ಒಂದು ಬಿಗ್ ಪ್ರಾಬ್ಲಮ್, ಒಂದು ಬಿಗ್ ಕ್ವಶನ್ ಅರೈಸ್ ಆಗುತ್ತೆ ಚಾಯ್ಸ್ ಆಫ್ ಟೆಕ್ನಾಲಜಿ ಮಾಡೋದು. ದಟ್ ಕ್ವಶನ್ ಈಸ್ ನೋನ್ ಆಸ್ ದ ಪ್ರಾಬ್ಲಮ್ ಆಫ್ ಹೌ ಟು produce. So first we decide what to produce, then also we decide how these goods and services are to be produced. So in the production purpose there are two types of technology, labor intensive technology and capital intensive technology. Labor intensive technology we use more labors and less capital. Capital intensive technology we use more capital and less labors. ಸೊ ಯಾವ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಪರ್ಪಸ್ನ ಕಂಟಿನ್ಯೂ ಮಾಡಬೇಕಂತೇಳಿ ಎಕಾನಮಿಗೆ ಒಂದು ಚಾಯ್ಸ್ ಆಫ್ ಟೆಕ್ನಾಲಜಿ ಮಾಡೋದಕ್ಕೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆ ಪ್ರಾಬ್ಲಮ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಫ್ ಹೌ ಟು ಪ್ರೊಡ್ಯೂಸ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಚಾಯ್ಸ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ ಥರ್ಡ್ ಒನ್, ಫಾರ್ whom to produce. This is the third problem of central problems of the economy. First we decide what to produce, then also we decide how these goods and services are to be produced, and lastly for whom to produce, ಯಾರಿಗೋಸ್ಕರ ಪ್ರೊಡಕ್ಷನ್ ಮಾಡಬೇಕಂತೇಳಿ. ಸೊ ಈ ಪ್ರಾಬ್ಲಮ್ ಯಾವ ಸೈಡಿಂದ ನೋಡ್ತೀವಿ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಸೈಡಿಂದ ನೋಡ್ತೀವಿ. ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಮಾಂಗ್ ದ ನೇಷನ್ ಮೆಂಬರ್ಸ್, ನೇಷನಲ್ಲಿರೋಂಥ ಎಲ್ಲ ಮೆಂಬರ್ಸ್ಗೂ ಎಲ್ಲ ಪೀಪಲ್ಸ್ಗೂ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಯಾರಿಗೋಸ್ಕರ ಪ್ರೊಡಕ್ಷನ್ ಮಾಡಬೇಕಂತೇಳಿ ಥರ್ಡ್ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಫಸ್ಟು ಏನನ್ನು ಪ್ರೊಡಕ್ಷನ್ ಮಾಡಬೇಕು, ಹೇಗೆ ಪ್ರೊಡಕ್ಷನ್ ಮಾಡಬೇಕಂತ ಹೇಳಿದ್ಮೇಲಿಂದ ಥರ್ಡ್ ಒನ್ ಯಾರಿಗೋಸ್ಕರ ಪ್ರೊಡಕ್ಷನ್ ಮಾಡಬೇಕು, ಫಾರ್ whom to produce. ಪೂರ್ ಪೀಪಲ್ಗೆ ಕಾನ್ಸಂಟ್ರೇಷನ್ ಮಾಡೋದ, ಇಲ್ಲ ಅಂತೇಳಿದ್ರೆ ರಿಚ್ ಪೀಪಲ್ಸ್ಗೆ ಬೇಕಾಗಿರೋಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡಕ್ಷನ್ ಮಾಡೋದ ಅಂತೇಳಿ. ಪೂರ್ ಪೀಪಲ್ಗೆ ಬೇಕಾಗಿರೋಂಥ ಬೇಸಿಕ್ ನೀಡ್ಸ್ ಏನಿದೆ, ಫುಡ್, ಕ್ಲಾತ್, ಡ್ರಿಂಕಿಂಗ್ ವಾಟರ್, ಸ್ಯಾನಿಟೇಷನ್, ಹೆಲ್ತ್, ಎಜುಕೇಷನ್, ಅದಕ್ಕೆ ಬೇಕಾಗಿರೋಂತಹ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡಕ್ಷನ್ ಮಾಡೋದ, ಆರ್ ಲಕ್ಸುರಿ ಐಟಮ್ಸ್, ರಿಚ್ ಪೀಪಲ್ಸ್ಗೆ ಬೇಕಾಗಿರೋಂಥ ಲಕ್ಸುರಿ ಐಟಮ್ಸ್ ಕಡೆಗೆ ಪ್ರೊಡಕ್ಷನ್ ಮಾಡಬೇಕಾ ಅಂತೇಳಿ ಗೌರ್ಮೆಂಟ್ಗೆ ಒಂದು ಬಿಗ್ ಕ್ವಶನ್ ಅರೈಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ಥರ ಕ್ವಶನ್ ಅರೈಸ್ ಆಗುತ್ತೆ. ಯಾವುದು ಅಂತ ಹೇಳಿದ್ರೆ ಕನ್ಸ್ಯೂಮರ್ ಗೂಡ್ಸ್ನ ಪ್ರೊಡಕ್ಷನ್ ಮಾಡಬೇಕಾ, ಕ್ಯಾಪಿಟಲ್ ಗೂಡ್ಸ್ನ ಪ್ರೊಡಕ್ಷನ್ ಮಾಡಬೇಕಾ, ಮೋರ್ ಕಾನ್ಸಂಟ್ರೇಷನ್ ಕನ್ಸ್ಯೂಮರ್ ಗೂಡ್ಸ್ ಕೊಡೋದ, ಇಲ್ಲ ಮೋರ್ ಕಾನ್ಸಂಟ್ರೇಷನು ಕ್ಯಾಪಿಟಲ್ ಗೂಡ್ಸ್ ಕೊಡೋದ. ಪ್ರೊಡ್ಯೂಸ್ ಮಾಡೋಂಥ ಎಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಅಮಾಂಗ್ ದ ನೇಷನ್ ಎಲ್ಲರಿಗೂ ಕೂಡ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಯಾರಿಗೋಸ್ಕರ ಪ್ರೊಡಕ್ಷನ್ ಮಾಡಬೇಕು, ಆ್ಯಂಡ್ ಹೇಗೆ ಪ್ರೊಡಕ್ಷನ್ನ ಎಲ್ಲ ಮೆಂಬರ್ಸ್ಗೂ ಕೂಡ ತಲುಪುವಾಗಿ ಮಾಡಬೇಕು ಅನ್ನೋದು ಥರ್ಡ್ ಬೇಸಿಕ್ ಪ್ರಾಬ್ಲಮ್ ಆಫ್ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ದ ಎಕಾನಮಿ. ಸೊ ಥರ್ಡ್ ಪ್ರಾಬ್ಲಮಲ್ಲಿ ಯಾರಿಗೋಸ್ಕರ ಪ್ರೊಡಕ್ಷನ್ ಮಾಡಬೇಕು, ರಿಚ್ ಪರ್ಸನ್ಗೆ ಮಾಡಬೇಕಾ, ಪೋರ್ ಪರ್ಸನ್ಗೆ ಮಾಡಬೇಕಾ, ರಿಚ್ ಪರ್ಸನ್ಗೆ ಬೇಕಾಗಿರೋ ಬೇಸಿಕ್ ನೀಡ್ಸ್ನ ಪ್ರೊಡಕ್ಷನ್ ಮಾಡಬೇಕಾ, ಪೋರ್ ಪೀಪಲ್ಸ್ಗೆ ಬೇಕಾಗಿರೋ ಬೇಸಿಕ್ ನೀಡ್ಸ್ನ ಪ್ರೊಡಕ್ಷನ್ ಮಾಡಬೇಕಾ, ಆರ್ ರಿಚ್ ಪೀಪಲ್ಸ್ಗೆ ಬೇಕಿರೋ ಲಕ್ಸುರಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡಕ್ಷನ್ ಮಾಡಬೇಕಾ. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಆಲ್ಸೋ ಡಿಸೈಡ್ ಕ್ಯಾಪಿಟಲ್ ಗೂಡ್ಸ್ನ ಪ್ರೊಡಕ್ಷನ್ ಮಾಡಬೇಕಾ, ಕ್ಯಾಪಿಟಲ್ ಗೂಡ್ಸ್ ಅಂದರೆ ಮೋರ್ ಮೆಷಿನ್ಸ್, ಟೂಲ್ಸ್, ಎಕ್ವಿಪ್ಮೆಂಟ್ಸ್ನ ಪ್ರೊಡಕ್ಷನ್ ಮಾಡಬೇಕಾ. ಕನ್ಸ್ಯೂಮರ್ ಗೂಡ್ಸ್ ಅಂದರೆ ಕನ್ಸ್ಯೂಮರ್ಗೆ ಬೇಕಿರೋಂಥ ಬೇಸಿಕ್ ನೀಡ್ಸ್ ಅಂದರೆ ಫುಡ್ ಇರ್ಬೋದು, ಕ್ಲಾತ್ಸ್ ಇರ್ಬೋದು, ಮೊಬೈಲ್ ಫೋನ್, ಡ್ರಿಂಕಿಂಗ್ ವಾಟರ್, ಮತ್ತು ಎಜುಕೇಷನ್ಗೆ ಬೇಕಾಗಿರೋ ಪರ್ಪಸ್, ಹೆಲ್ತ್ಗೆ ಬೇಕಾಗಿರೋ ಪ್ರೈಮರಿ ಹೆಲ್ತ್ಗೆ ಬೇಕಾಗಿರೋಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡಕ್ಷನ್ ಮಾಡಬೇಕನ್ನೋದು ಥರ್ಡ್ ಪ್ರಾಬ್ಲಮ್ ಆಗಿರುತ್ತೆ. ಓಕೆ, ದಿಸ್ ಈಸ್ ದ 3 types ಆಫ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ದ ಎಕಾನಮಿ. ಒಂದು ಕ್ವಶನ್ ಬರುತ್ತೆ, ವೈ ಡಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸಸ್ ಅಂತ. ಬಿಕಾಸ್ ಆಫ್ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ರಿಸೋರ್ಸಸ್ ಆರ್ ವೆರಿ ವೆರಿ ಲಿಮಿಟೆಡ್, ಆ್ಯಂಡ್ ರಿಸೋರ್ಸಸ್ ಆರ್ ಆಲ್ಟರ್ನೇಟಿವ್ ಯೂಸಸ್. ದಟ್ಸ್ ವೈ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸಸ್. ದೆರ್ ಆರ್ ಮೇನ್ಲಿ 3 types ಆಫ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ದ ಎಕಾನಮಿ. ಫಸ್ಟ್ ಒನ್ ವಾಟ್ ಟು ಪ್ರೊಡ್ಯೂಸ್, ಸೆಕೆಂಡ್ ಒನ್ ಹೌ ಟು ಪ್ರೊಡ್ಯೂಸ್, ಥರ್ಡ್ ಒನ್ ಫಾರ್ whom to produce. First, what to produce ಅಲ್ಲಿ what goods are to be produced at present and which goods and services are postponed in future ಅಲ್ಲಿ ಮಾಡಬೇಕಂತೇಳಿ. ನೆಕ್ಸ್ಟು ಹೌ ಟು ಪ್ರೊಡ್ಯೂಸ್ ಅಲ್ಲಿ ಹೇಗೆ ಪ್ರೊಡಕ್ಷನ್ ಮಾಡಬೇಕು, ಯಾವ ಟೈಪ್ಸ್ ಆಫ್ ಟೆಕ್ನಾಲಜಿನ ಯೂಟಿಲೈಸ್ ಮಾಡ್ಕೋಬೇಕಂತೇಳಿ. ಥರ್ಡ್ ಒನ್ ಫಾರ್ whom to produce ಅಲ್ಲಿ ಯಾರಿಗೋಸ್ಕರ ಪ್ರೊಡಕ್ಷನ್ ಮಾಡಬೇಕು, ರಿಚ್ಗಾ, ಪುವರ್ಗಾ, ಇಲ್ಲ ಕ್ಯಾಪಿಟಲ್ ಗೂಡ್ಸಾ, ಕನ್ಸ್ಯೂಮರ್ ಗೂಡ್ಸಾ, ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದು ಥರ್ಡ್ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ central problems of the economy. Okay, it is very important question, 4 marks. Thank you so much.